ದಕ್ಷಿಣ ಕೊರಿಯಾದಲ್ಲಿ ನಡೆಯಲಿರುವ ಅಂತಾರಾಷ್ಟ್ರೀಯ ರೂರಲ್ ಸ್ಕೇಟಿಂಗ್ ಹಾಕಿಯಲ್ಲಿ ಕಾರವಾರ ತಾಲೂಕಿನ ಕೈಗಾದ ಆದಿತ್ಯ ಕೃಷ್ಣ ಬಾಂದೇಕರ್ ಭಾರತ ತಂಡಕ್ಕೆ ಆಯ್ಕೆಯಾಗಿದ್ದು, ಈ ಪಂದ್ಯಾವಳಿಯು ಏಪ್ರಿಲ್ 20ರಿಂದ ಪ್ರಾರಂಭವಾಗಲಿದೆ ಎಂದು ತರಬೇತುದಾರ ದಿಲೀಪ್ ಹಣಬರ್ ತಿಳಿಸಿದರು. ಅವರು ಕಾರವಾರದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಕರ್ನಾಟಕದಿಂದ 3 ಆಟಗಾರರು ಆಯ್ಕೆಯಾಗಿದ್ದು, ಅದರಲ್ಲಿ ಆದಿತ್ಯ ಒಬ್ಬನಾಗಿದ್ದಾನೆ. ಉಳಿದಿಬ್ಬರು ಬೆಳಗಾವಿ ಜಿಲ್ಲೆಯವರಾಗಿದ್ದಾರೆ. ಆದಿತ್ಯ ಕಳೆದ 14 ವರ್ಷಗಳಿಂದ ತಮ್ಮ ಮಾರ್ಗದರ್ಶನದಲ್ಲಿ ತರಬೇತಿಯನ್ನು ಪಡೆಯುತ್ತಿದ್ದು, ಜೂನಿಯರ್, ಸಬ್ ಜೂನಿಯರ್ ಮತ್ತು ಸೀನಿಯರ್ ಗ್ರೂಪ್ದಲ್ಲಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿ ಮಹಾರಾಷ್ಟ್ರ 2015 52ನೇ, ವಿಶಾಖಪಟ್ಟಣ 2016 53ನೇ, ರಾಜಸ್ಥಾನ 2017 54ನೇ, ಬೆಂಗಳೂರು 2023 60ನೇ, ಜೋಧ್ಪುರ 2023 ಮತ್ತು ಜಮ್ಮು ಕಾಶ್ಮೀರದಲ್ಲಿ 2023ರಲ್ಲಿ ನಡೆದ ಪಂದ್ಯಾವಳಿಯಲ್ಲಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿ ಕಂಚಿನ ಪದಕ, ಬಂಗಾರದ ಪದಕಗಳನ್ನು ಪಡೆದಿದ್ದಾನೆ. ಚಂಡೀಗಢದಲ್ಲಿ 2024 61ನೇ ರಾಷ್ಟ್ರೀಯ ಇನ್ಲೈನ್ ಹಾಕಿಯಲ್ಲಿ ಹಿರಿಯ ಪುರುಷ ವಿಭಾಗದಲ್ಲಿ ಭಾಗವಹಿಸಿ ಪದಕಗಳನ್ನು ಗೆಲ್ಲುವ ಮೂಲಕ ಸ್ಕೇಟಿಂಗ್ ಅಸೋಸಿಯೇಷನ್ ಮತ್ತು ರಾಜ್ಯಕ್ಕೆ ಕೀರ್ತಿ ತಂದಿದ್ದಾನೆ. ಈ ಮಧ್ಯೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏಪ್ರಿಲ್ 20ರಿಂದ ನಡೆಯಲಿರುವ ಓಪನ್ ಇನ್ಲೈನ್ ಹಾಕಿ ಚಾಂಪಿಯನ್ಶಿಪ್ನಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸಲಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಕೋಚ್ ದಿಲೀಪ್ ಹಣಬರ ಹೇಳಿದರು. ಇದೇ ಸಂದರ್ಭದಲ್ಲಿ ಕ್ರೀಡಾಳು ಆದಿತ್ಯ ಬಾಂದೇಕರ್ ಅವರು ಮಾತನಾಡಿ, ತಾನು BBA ಮಾಡುತ್ತಾ ನಾನು ಕ್ರೀಡೆಯಲ್ಲಿ ಪ್ರಯತ್ನದಲ್ಲಿ ಸಾಗುತ್ತಿದ್ದೇನೆ. ಇದಕ್ಕೆ ನನ್ನ ಮಾರ್ಗದರ್ಶಕರು, ತಂದೆ ತಾಯಿ ಮತ್ತು ಕಾಲೇಜಿನ ಅಧ್ಯಾಪಕರ ಆಶೀರ್ವಾದಕ್ಕೆ ಧನ್ಯವಾದ ಸಲ್ಲಿಸುವುದಾಗಿ ಹೇಳಿದರು. ತಂದೆ ಕೈಗಾ ಅಣು ವಿದ್ಯುತ್ ಕೇಂದ್ರದಲ್ಲಿ ಉದ್ಯೋಗಿಯಾಗಿರುವ ಕೃಷ್ಣ ಬಾಂದೇಕರ್ ಅವರು ಮಾತನಾಡಿ, ನಾನು ಕೂಡ ಕ್ರೀಡಾಪಟು ಆಗಬೇಕೆಂದು ಕನಸು ಕಂಡಿದ್ದೆ. ಅದು ಪೂರ್ಣವಾಗಲು ಸಾಧ್ಯವಾಗಲಿಲ್ಲ. ನನ್ನ ಮಗನ ಮೂಲಕ ನನ್ನ ಆಸೆ ನೆರವೇರುತ್ತಿದೆ. ಆತನಿಗೆ ಎಲ್ಲ ರೀತಿಯ ಸಹಕಾರ ನೀಡುತ್ತಿರುವುದಾಗಿ ಹೇಳಿದರು. ಉತ್ತಮ ಮಾರ್ಗದರ್ಶಕರಾಗಿ ದಿಲೀಪ್ ಅವರ ಎಲ್ಲಾ ರೀತಿಯ ಸಹಕಾರ ದೊರೆಯುತ್ತಿದೆ ಹಾಗೂ ಕರ್ನಾಟಕ ರೋಲರ್ ಸ್ಕೇಟಿಂಗ್ ಸಂಸ್ಥೆಗೆ ನಾನು ಅದಕ್ಕಾಗಿ ಧನ್ಯವಾದವನ್ನ ಸಲ್ಲಿಸ ಬಯಸುತ್ತೇವೆ ಎಂದು ಹೇಳಿದರು. 20ನೇ ತಾರೀಕಿನಿಂದ 24ನೇ ತಾರೀಕಿನಲ್ಲಿ ನಡೆಯುವ ಇನ್ಲೈನ್ ಹಾಕಿ ಚಾಂಪಿಯನ್ಶಿಪ್ ಸೌತ್ ಕೊರಿಯಾ ನಡೆದ ಚಾಂಪಿಯನ್ಶಿಪ್ನಲ್ಲಿ ಆದಿತ್ಯ ಬಾಂದೇಕರ್ ಇವರು ಇಂಡಿಯನ್ ಟೀಮ್ಗೆ ಸೆಲೆಕ್ಟ್ ಆಗಿ ಈಗ ಸೌತ್ ಕೊರಿಯಾಗೆ ಹೋಗ್ತಾ ಇದ್ದಾರೆ. ಇಂಡಿಯನ್ ಟೀಮ್ಗೆ ರಿಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ತುಂಬ ನಮ್ಮ ಅಸೋಸಿಯೇಷನ್ಗೆ, ಅದೇ ಥರ ಕೃಷ್ಣ ಬಾಂದೇಕರ್ ಅವ್ರ ಫ್ಯಾಮಿಲಿ ಅವರಿಗೆ ಮತ್ತು ಎಲ್ಲ ನಮ್ಮ ಉತ್ತರ ಕನ್ನಡ ಲೀಗ್ ಅಸೋಸಿಯೇಷನ್ ತುಂಬ ಹೆಮ್ಮೆಯ ಸಂದರ್ಭ ಅಂತ ಹೇಳಿಕೆ ಇಷ್ಟಪಡ್ತಾ ಇದ್ದಾರೆ. ಆದಿತ್ಯ ಬಾಂದೇಕರ್ ಅವರ ಬಯೋಗ್ರಫಿ ಬಗ್ಗೆ ಹೇಳೋದಾದ್ರೆ 2014 ಅವರು ಈ ಹಾಕಿನ ಸ್ಕೇಟಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಅವರು ನಮ್ಮ 8 to 10 ನ್ಯಾಷನಲ್ಸ್ ರಿಪ್ರೆಸೆಂಟ್ ಮಾಡಿ, ಕರ್ನಾಟಕ ರಿಪ್ರೆಸೆಂಟ್ ಮಾಡಿ, ಕರ್ನಾಟಕ ಕೂಡ ಒಂದು 5 ಮೆಡಲ್ಸ್ ಅನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಆದಿತ್ಯ ಬಾಂದೇಕರ್ 2016-17ನಲ್ಲಿ 36 hours ಕಂಟಿನ್ಯೂಸ್ ರಿವರ್ಸ್ ಸ್ಕೇಟಿಂಗ್ ಮಾಡಿ ವರ್ಲ್ಡ್ ರೆಕಾರ್ಡ್, ಏಷ್ಯನ್ ಬುಕ್ ಆಫ್ ರೆಕಾರ್ಡ್ಸ್, ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್, ರಿಪಬ್ಲಿಕ್ ಬುಕ್ ಆಫ್ ರೆಕಾರ್ಡ್ಸ್, ಇದೆಲ್ಲ ರೆಕಾರ್ಡ್ಸ್ ಅವ್ರ ಹೆಸರಿನಲ್ಲಿ ಇದೆ. ಆದಿತ್ಯ ಬಾಂದೇಕರ್ ಒಂದು ಹಾರ್ಡ್ ವರ್ಕರ್ ಅಂತ ಹೇಳ್ಬೋದು ನಾನು. ಮಾರ್ನಿಂಗ್ ಈವ್ನಿಂಗ್ 3 to 4 hours ಅವ್ರು ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡಿ ಮತ್ತು ಮಿನಿಮಮ್ 3 to 4 ಟೈಮ್ಸ್ ಇಂಡಿಯನ್ ಟೀಮ್ ಸೆಲೆಕ್ಷನ್ಗೆ ಅವ್ರು ಟ್ರೈ ಮಾಡಿದ್ದಾರೆ. ಬಟ್ ಆಗಿರಲಿಲ್ಲ. ಬಟ್ ಈ ಟೈಮ್ ಫಸ್ಟ್ ಟೈಮ್ ದೇವರ ಆಶೀರ್ವಾದದಿಂದ, ಅವರ ಅಪ್ಪ ಅಮ್ಮ ಆಶೀರ್ವಾದದಿಂದ ಈ ಟೈಮ್ ಫಸ್ಟ್ ಟೈಮ್ ಅವರು ಇಂಡಿಯನ್ ಟೀಮ್ಗೆ ಸೆಲೆಕ್ಟ್ ಆಗಿ ಈ ಸಲ ಸೌತ್ ಕೊರಿಯನ್ಗೆ ಓಪನ್ ವರ್ಲ್ಡ್ ಚಾಂಪಿಯನ್ಶಿಪ್ಗೆ ಹೋಗ್ತಾ ಇದ್ದಾರೆ ಇನ್ಲೈನ್ ಹಾಕಿನಲ್ಲಿ. ನಾವು ಎಲ್ಲರೂ ನಮ್ಮ ಅಸೋಸಿಯೇಷನ್ ವತಿಯಿಂದ, ಅದೇ ಥರ ಕರ್ನಾಟಕ ಅಸೋಸಿಯೇಷನ್ ವತಿಯಿಂದ ಅವ್ರು ಕರ್ನಾಟಕ ಟೀಮ್ ಇಂಡಿಯನ್ ಟೀಮ್ಗೆ ಮೆಡಲ್ ತರಲಿ ಮತ್ತು ವಿತ್ ಮೆಡಲೇ ವಾಪಸ್ ಬರಲಿ. ಯಾಕಂದರೆ ಮೆಡಲ್ ಯಾವಾಗಲೂ ಆಗಿರಲಿಲ್ಲ ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ. ಈ ಸಲ ಆದಿತ್ಯ ಬಾಂದೇಕರ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿ ಇಂಡಿಯನ್ ಟೀಮ್ಗೆ ಮೆಡಲ್ ಬರಲಿ ಅಂತ ಹೇಳಿ ನಾವು ಇದು ಪ್ರಯತ್ನ ಮಾಡ್ತಾ ಇದ್ದೇವೆ. ಮತ್ತು ಇದೇ ರೀತಿ ನಮ್ಮ ಅಸೋಸಿಯೇಷನ್ ಇಂದ ಆದಿತ್ಯ ಬಾಂದೇಕರ್ ಅವ್ರ ಫ್ಯಾಮಿಲಿಗೆ ಎಲ್ಲರಿಗೆ ನಾವು ಕಾಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದೇವೆ ಈ ಸಂದರ್ಭದಲ್ಲಿ. ಯಾಕಂದ್ರೆ ಅವರು ಒಂದು ಡ್ರೀಮ್ ಸಿಕ್ತು, ನಮ್ಮ ಮಗ ಇಂಟರ್ನ್ಯಾಷನಲ್ ಆಡಬೇಕು, ಇಂಡಿಯನ್ ಟೀಮ್ಗೆ ರಿಪ್ರೆಸೆಂಟ್ ಮಾಡಬೇಕಂತ ಅದೆಲ್ಲ ಫುಲ್ಫಿಲ್ ಆಗಿದೆ. ಆದಿತ್ಯ ಬಾಂದೇಕರ್ ಅವರ ಫ್ಯಾಮಿಲಿನಲ್ಲಿ ಇವರು ಕೃಷ್ಣ ಬಾಂದೇಕರ್ ಅಂತ ಹೇಳಿ ಕೈಗಾ ನಲ್ಲಿ ಜಾಬ್ ಮಾಡ್ತಾರೆ, ಹೌಸ್ ವೈಫ್ಸ್. ಈ ಸಂದರ್ಭದಲ್ಲಿ ಆದಿತ್ಯ ಬಾಂದೇಕರ್ ತಾಯಿ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.